ಮೈಸೂರು ಜಿಲ್ಲೆಯಿಂದ ಸಾವಿರಾರು ಜನ ಮಾದೇವಪ್ಪರ ಬೆಂಬಲಿಸಿ ಫ್ರೀಡಂ ಪಾರ್ಕ್ ಬಂದಿದ್ದಾರೆ. ಇಷ್ಟೇ ವಿಷಯ, ರಾಜ್ಯದ ಶ್ರೇಷ್ಠ ರಾಷ್ಟ್ರ ಮಟ್ಟದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಮಾಜಿ ಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ, ಹಾಲಿ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಜಾರಕಿಹೊಳಿ ಸಾಹೇಬರಿಗೆ ಎಲ್ರಿಗೂ ನಮ್ಮ ಮನವಿ ಏನಪ್ಪಾ ಅಂದ್ರೆ, ಈ ಭಾಗದಲ್ಲಿ ದಲಿತರ ಪರ ಹೋರಾಟ ಮಾಡಿದ್ದಾರೆ. ದಲಿತರಿಗೋಸ್ಕರ ಪ್ರತಿ ಹಂತದಲ್ಲೂ ಬಡ ಜನಗಳನ್ನ, ದೀನ ದಲಿತರನ್ನ ಉದ್ಧಾರ ಮಾಡೋದಕ್ಕೆ ನಮಗೆ ಹಿಂದೆ ಶ್ರೀನಿವಾಸ ಪ್ರಸಾದ್ ಇದ್ರು, ಯುವನಾರಾಯಣ ಇದ್ರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಳೆ ಭಾಗಕ್ಕೆ ಇದ್ದವರು ಅಂತಂದ್ರೆ ಶ್ರೀನಿವಾಸ ಪ್ರಸಾದ್ ಮತ್ತೆ ಯುವನಾರಾಯಣ ಸಾಹೇಬರು. ಆದ್ರೆ ಇವತ್ತಿನ ದಿನ ಅತ್ಯಧಿಕವಾಗಿ ಜನಾಂಗದ ಪರವಾಗಿ ಹೋರಾಟ ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು, ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದವರು ಮಾದೇವಪ್ಪ ಸಾಹೇಬರಿಗೆ ಇವತ್ತು ನಾವು ಕೇಳೋದು ಏನ್ ಗೊತ್ತ, ಮುಖ್ಯಮಂತ್ರಿ ಕೊಡ್ಬೇಕಾಯ್ತು, ಅವ್ರಿಗೆ ಮುಖ್ಯಮಂತ್ರಿ ಕೊಡ್ಲಿಲ್ಲ. ಆದ್ರೆ ಅವ್ರಿಗೆ ಈಗ ಉಪಮುಖ್ಯಮಂತ್ರಿನಾರ ಕೊಟ್ಟು ಒಳ್ಳೆ ಸಚಿವರು ಕೊಡಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮನವಿ. ಈ ರಾಜ್ಯದಲ್ಲಿ ಸುನೀಲ್ ಬೋಸ್, ಯತೇಂದ್ರ ಹೆಂಗೆ ಸಿದ್ದರಾಮಯ್ಯ ಮಾದೇವಪ್ಪ ಜೋಡಿಸ್ತಾರೆ ಅಂತ ಮುಂದೆ ಅವ್ರು ಬೆಳಿಬೇಕು ಅಂತಂದ್ರ ಸಿದ್ದರಾಮಯ್ಯ ಮಾದೇವಪ್ಪ ಅವ್ರಿಗೆ ಒಳ್ಳೆ ಸಚಿವ ಸಂಪುಟ ಕೊಡಿಸ್ಬೇಕು. ಸಚಿವ ಸಂಪುಟ ಕೊಟ್ಟಿಲ್ಲ ಅಂದ್ರೆ ಈ ಭಾಗದ ಹಳೆ ಮೈಸೂರು ಏನ್ ಅನ್ಸ್ಕೊಂಡಿದ್ದಾರೆ ಮುಂದೆ ದಲಿತರು ಪ್ರತಿಯೊಬ್ಬರ ಕೊಡ್ತಾರಂತ ಸಂದರ್ಭ ಹೇಳ್ತಾರೆ. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂತ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ರಾಜ್ಯದಲ್ಲಿ ಕಟ್ತೀನಿ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೇನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ನಮ್ಮ ಬೇಡಿಕೆ ಈಡೇರಬೇಕು, ನಮ್ಮ ಬೇಡಿಕೆ ಈಡೇರಬೇಕು, ಈಡೇರಬೇಕು, ನಮ್ಮ ಬೇಡಿಕೆ ಈಡೇರಬೇಕು, ಈಡೇರಬೇಕು. ಮಾದೇವಪ್ಪನವರಿಗೆ ಸಚಿವ ಸ್ಥಾನ ಸಿಗಲಿ, ಸಿಗಲಿ. ಮಾದೇವಪ್ಪನವರಿಗೆ ಸಚಿವ ಸ್ಥಾನ ಸಿಗಲಿ, ಸಿಗಲಿ. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು
ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಂಥ